2/2/72 ಎಲ್ಲರೂ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರು ಆಗಿದ್ದೀರಾ ಅಂತ ನಮ್ಮ ಪ್ರಶ್ನೆ ಕೇಳ್ತಿದ್ದಾರೆ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದರೆ ನಿಮಗೆ ಅವ್ಯಕ್ತ ಮಿಲನ ಆಗುತ್ತೆ. ಇದು ನಿಮಗೆ ಗೊತ್ತಾ? ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವ ಅನುಭವ ಮೂರ್ತಿಯಾಗಿ ಎಲ್ಲಿಯ ತನಕ ಆಗಿದ್ದೀನಿ ಅಂತ ಹೇಳಿ ಸೈಡ್ನಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅವ್ಯಕ್ತ ಸ್ಥಿತಿಯಲ್ಲಿ ಅನುಭವ, ಪ್ರತಿಯೊಂದು ಸಂಕಲ್ಪ, ಪ್ರತಿ ಕಾರ್ಯ ನಾನು ಅಲೌಕಿಕವಾಗಿ ಮಾಡ್ತಾ ಇದ್ದೀನ. ನಾನು ಮಾಡ್ತಾ ಇರುವಂಥ ಕಾರ್ಯ ಸಂಕಲ್ಪನೂ ಸಹ ಅವ್ಯಕ್ತ ಸ್ಥಿತಿಯಲ್ಲಿ ಇದು ಮಾಡ್ತಾ ಇದ್ದೀನ. ನೀವಿರೋದು ವ್ಯಕ್ತ ದೇಶದಲ್ಲಿ, ವ್ಯಕ್ತ ಕರ್ಮದಲ್ಲಿ ಇರ್ತಾನೂ ಸಹ ಹೇಗಿರಬೇಕು ನೀವು? ಕಮಲ ಪುಷ್ಪ ಸಮಾನ. ಅಂದರೆ ಈ ಶರೀರ ನಾನಲ್ಲ, ಈ ಶರೀರದಿಂದ ಭಿನ್ನ ಆಗಿರುವಂತಹ ಅವ್ಯಕ್ತ ಮೂರ್ತಿ ನಾನು. ನಿಮ್ಗೆ ಆ ರೀತಿ ಅತೀತ ಸ್ಥಿತಿ ನಿಮ್ಗೆ ಅನುಭೂತಿ ಆಗ್ತಾ ಇದೆಯಾ? ಈ ಪ್ರಪಂಚಾనికి ಅತೀತಂ ಭಾವಾಕಿ ಪ್ರಿಯಂ. ಪ್ರಪಂಚಕ್ಕೆ ನಾನು ಅತೀತವಾಗಿದ್ದೀನಿ, ಬಾಬಾಗೆ ಪ್ರಿಯವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು? ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಥರ ಅಲೌಕಿಕ ಸ್ಥಿತಿಯಲ್ಲಿ ಸದಾ ಇರುವಂಥವರೇ ಭಗವಂತನ ಮಕ್ಕಳು ಅಂತ ಹೇಳ್ತಾರೆ. ನನ್ನ ಬಾಬನ ಮಕ್ಕಳು ಅಂತ ನಾವು ಹೇಳ್ಕೊತೀವಲ್ಲ, ಸದಾ ಅವ್ಯಕ್ತ ಸ್ಥಿತಿಯಲ್ಲಿ ಇರುವಂಥವರೇ ಬಾಬನ ಮಕ್ಕಳು. బాబా చెప్తున్నారు, బాబా పిల్లలను ఎవరైతే చెప్పుకోవచ్చంటే సదా అవ్యక్త స్థితిలో ఉండేవారే బాబా పిల్లలు అని చెప్తున్నారు బాబా. ನಿಮಗೆ ಟೈಟಿಲ್ಸ್ ಕೊಟ್ಟಿದ್ದಾರೆ. ಅಂತಹ ಟೈಟಿಲ್ಸ್ ಅಲ್ಲಿ ಒಂದು ಟೈಟಲ್ ಯಾವುದು? ಪ್ರೀತಿ ಬುದ್ಧಿ ಅಂತ ಹೇಳ್ತಾರೆ. ಟೈಟಿಲ್ಸ್ ಸಹ ಇದೆಯಲ್ಲ, ಅದರಲ್ಲಿ ಒಂದು ಟೈಟಲ್ ಯಾವುದು? ಪ್ರೀತಿ ಬುದ್ಧಿ. ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಎರಡು ಅನುಭವ ನಿಮ್ಗೆ ಇದೆಯಲ್ಲ. ಅದರಿಂದ ನೀವು ಮುಖ್ಯ ಸೂಕ್ತಿನೂ ಸಹ ಬರೀತೀರಾ. ಏನಂತ ಬರೀತೀರಾ? ಪ್ರೀತಿ ಬುದ್ಧಿ ವಿಜಯಂತಿ, ವಿಪರೀತ ಬುದ್ಧಿ ವಿನಶ್ಯಂತಿ. ಅಂದರೆ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿಗಳ ಪಾಂಡವರು ವಿಜಯ ಪಡ್ಕೊಂಡ್ರು. ನಮಗೆ ಭಾರತದಲ್ಲಿ ಮಹಾಭಾರತದಲ್ಲಿ ತೋರಿಸ್ತಾರಲ್ಲ, ಪಾಂಡವರು ಕೃಷ್ಣನ ಪ್ರೀತಿ ಅಂದರೆ ಅಲ್ಲಿ ಭಗವಂತ ಅಂತ ತೋರಿಸ್ತಾರೆ. ಭಗವಂತನ ಪ್ರೀತಿ ಮಾಡಿದಕ್ಕೆ ಏನಾದರೂ ಅವರು ವಿಜಯ ಪಡ್ಕೊಂಡ್ರು. ಕೌರವರು ವಿಪರೀತ ಬುದ್ಧಿಯಿಂದ ವಿನಾಶ ಆದರು ಅಂತ. ನಿಮಗೆ ಈ ಉದಾಹರಣೆ ಇದೆಯಲ್ವಾ? ಈ ಸೂಕ್ತಿ ಇಡೀ ದಿನ ಸ್ವಯಂ ನೀವು ಉಪಯೋಗ ಮಾಡ್ತಾ ಇದ್ದೀರಾ. ఇడీ దిన మీరు చెక్ చేసుకోండి. ప్రతి దినము పూర్తి రోజంతటిలో నేను బాబాకు ప్రీతి బుద్ధిగా ఉన్నానా, విపరీత బుద్ధిగా ఉన్నానా చెక్ చేసుకోండి. ఇట్లున్నారు బాబా, చెక్ ಮಾಡ್ಕೊಳ್ಳಿ. ನಾನು ಎಷ್ಟು ಪ್ರೀತಿ ಇದೆ ಬಾಬನ ಮೇಲೆ ಇಡೀ ದಿನ. ಪ್ರೀತಿ ಇದೆ ಅಂದರೆ ನಾನು ವಿಜಯನ ಪಡ್ಕೊತಾ ಇದ್ದೀನಿ. ಮತ್ತು ಎಷ್ಟು ಸಮಯ ವಿಪರೀತ ಬುದ್ಧಿ ಅಂದರೆ ಅರ್ಥ ಏನು? ನಾನು ಸೋತೋಗ್ತಾ ಇದ್ದೀನಿ. ಬಾಬನ ಮೇಲೆ ಪ್ರೀತಿ ಇಲ್ಲ, ವ್ಯಕ್ತದಲ್ಲಿ ವ್ಯಕ್ತ ಶರೀರದಲ್ಲಿ ಬರ್ತಾ ಇದ್ದೀನಿ ಅಂದರೆ ಏನರ್ಥ? ವಿಪರೀತ ಬುದ್ಧಿ. ಬಾಬಾ ಸ್ಟಾರ್ಟಿಂಗ್ ಏನು ಹೇಳಿದ್ದಾರೆ? ಪ್ರೀತಿ ಬುದ್ಧಿಯಾಗ ಅವ್ರು ಹೇಗಿರ್ತಾರೆ ರಾಜಣ್ಣ? ಪ್ರೀತಿ ಬುದ್ಧಿ ವಲ್ಲೆಲ್ಲ ಕಲಿಸಿನಲ್ಲ ಅಲ್ಲ, ಪ್ರೀತಿ ಬುದ್ಧಿಯವರು ಬಾಬಾ ಅವ್ರನ್ನ ಮಿಲನ ಮಾಡೋರು. ಒಬ್ಬರು ಅವ್ಯಕ್ತ ಮಿಲನ ಮಾಡ್ಕೊತಾರೆ, ಅವ್ರನ್ನೇ ಬಾಬನ ಮಕ್ಕಳು ಅಂತ ಹೇಳ್ತಾರೆ. ನೀವು ಚೆಕ್ ಮಾಡ್ಕೊಳ್ಳಿ, ವ್ಯಕ್ತ ರೂಪದಲ್ಲಿದ್ದೀರಾ ಅವ್ಯಕ್ತ ರೂಪದಲ್ಲಿದ್ದೀರಾ ಅಂತ ಬಾಬಾ ಮೊದಲನೇ ಪ್ರಶ್ನೆ ಕೇಳಿದ್ರಿ. ಅವ್ಯಕ್ತದಲ್ಲಿ ಇದ್ದರೆ ನೀವು ಏನಾಗ್ತೀರ? ಬಾಬಾ ಅವ್ರ ಮೇಲೆ ಪ್ರೀತಿ ಇದೆ. ವ್ಯಕ್ತದಲ್ಲಿದ್ದರೆ ವಿಪರೀತ ಬುದ್ಧಿ ಅಂದರೆ ನೀವು ಸೋತೋಗ್ತೀರ. ಪ್ರತಿಯೊಂದು ಕಾರ್ಯವನ್ನು ವ್ಯಕ್ತದಲ್ಲಿದ್ದು ಮಾಡಿದರೆ ನೀವೇನಾಗ್ತೀರಾ? ಸೋತೋಗ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ
ಸೋಲಿಸುತ್ತೆ. ಪ್ರೀತಿ ಬುದ್ಧಿ ಆತ್ಮನು ಪ್ರೀತಿ ಅಂದೇನೆ ವಿಜಯ. ಈ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಆಗಬಾರದು. ಇದು ಎಂಥ ಕಾಲ? ಇದು ವಿನಾಶ ಕಾಲ. ಈ ವಿನಾಶ ಕಾಲದಲ್ಲಿ ನೀವು ವಿಪರೀತ ಬುದ್ಧಿ ಆಗಬಾರದು, ಪ್ರೀತಿ ಬುದ್ಧಿ ಆಗಬೇಕು. ಅನ್ಯರಿಗೂ ಸಹ ಹೇಳಬೇಕು. ನೀವು ಬೇರೆಯವರಿಗೆಲ್ಲ ಹೇಳ್ತೀರಲ್ಲ, ಈ ಸಮಯದಲ್ಲಿ ಬಾಬಾವ್ರ ಜೊತೆ ಇಟ್ಕೊಂಡ್ರಿ ನಿಮ್ಗೆ ಒಳ್ಳೇದಾಗುತ್ತೆ, ಬಾಬಾ ಸಹಯೋಗ ಸಿಗುತ್ತೆ ಅಂತ ನೀವು ಬೇರೆಯವ್ರಿಗೆಲ್ಲ ಹೇಳ್ತೀರಲ್ಲ. ಅದರಿಂದ ಚೆಕ್ ಮಾಡ್ಕೊಳ್ಳಿ, ಈ ಸಮಯದಲ್ಲಿ ಪ್ರೀತಿ ಬುದ್ಧಿ ಇದೆಯಾ, ವಿಪರೀತ ಬುದ್ಧಿ ಇದೆಯಾ? ನಿಮ್ಮ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ನೋಡಿಕೊಳ್ಳಿ. ಪ್ರೀತಿ ಬುದ್ಧಿ ಇರುವಂತಹ ಆತ್ಮಗಳು ಯಾವ ಸಂಕಲ್ಪ ಮಾಡ್ತಾರೋ ಅದು ಶ್ರೀಮತ ವ್ಯತಿರೇಕ ಮಾಡೋದಿಲ್ಲ. ಬಾಬನ ಮೇಲೆ ಪ್ರೀತಿ ಇರುವ ಮಕ್ಕಳು ಶ್ರೀಮತದ ವಿರುದ್ಧವಾಗಿ ಸಂಕಲ್ಪ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಒಂದು ಸಂಕಲ್ಪ ಆಗ್ಬೋದು, ಮಾತಾಗ್ಬೋದು, ಕರ್ಮ ಆಗ್ಬೋದು, ಪ್ರೀತಿ ಇದೆಯಾ ಅಂತ ಚೆಕ್ ಮಾಡ್ಕೊತಾರೆ. ಯಾರು? ಪ್ರೀತಿ ಬುದ್ಧಿ ಇರೋ ಮಕ್ಕಳು. ಪ್ರೀತಿ ಬುದ್ಧಿ ಅಂದರೆ ಬಾಬನ ಹತ್ರ ಸಂಲಗ್ನತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಾನು ಎಲ್ಲಿರಬೇಕು? ಅವ್ಯಕ್ತದಲ್ಲಿ. ಅವ್ಯಕ್ತದಲ್ಲಿ ಇದ್ದು ಬಾಬಾವ್ರ ಮೇಲೆ ಪ್ರೀತಿ ಇರಬೇಕು. ಬಾಬಾ ಮೇಲೆ ಪ್ರೀತಿ ಇದೆ ಅಂದರೆ ಆ ಪ್ರೀತಿಯೇ ನಮಗೆ ವಿಜಯವನ್ನು ಪಡ್ತಾರೆ. ಪ್ರೀತಿ ಅರ್ಥಾತ್ ವಿಜಯ ಅಂತ ಹೇಳ್ತಾರೆ ಬಾಬಾ. ಆ ಸಂಲಗ್ನದಲ್ಲಿ ಒಬ್ಬರ ಹತ್ರ ಒಬ್ಬರೇ ಪ್ರಿಯ ಆಗಿರ್ತಾನೆ. ಅವ್ರ ಹತ್ರನೇ ನಮ್ಮ ಬುದ್ಧಿ ಸಿಕ್ಕಾಕೊಂಡಿರ್ತದೆ. ಅನೇಕರ ಹತ್ರ ಸಿಕ್ಕಾಕೊಂಡಲ್ಲ, ಒಬ್ಬರ ಹತ್ರ ಸಿಕ್ಕಾಕೊಳ್ಳುತ್ತೆ ಪ್ರೀತಿ ಅಂತ ಹೇಳ್ತಾರೆ. ಒಬ್ಬರಲ್ಲೇ ಸದಾ ಇರ್ತಾ ಇದ್ರೆ ನಿಮಗೆ ಯಾವುದನ್ನ ವೈಭವ ಆಕರ್ಷಣ ಆಗುತ್ತಾ? ಒಬ್ಬರ ಮೇಲೆ ಪ್ರೀತಿ ಇದ್ದಾಗ ಬೇರೆ ಏನಾದರೂ ಆಕರ್ಷಣ ಆಗುತ್ತಾ ನಿಮಗೆ? ಯಾಕಂದರೆ ಪ್ರೀತಿ ಆತ್ಮಗಳು ಸದಾ ಬಾಬಾ ಅವರ ಎದುರುಗಡೆ ಅನುಭವ ಮಾಡ್ಕೊತ ಇರ್ತಾರೆ. ಬಾಬಾ ಅವ್ರನ್ನೇ ಎದುರುಗಡೆ ಇಟ್ಕೊಂಡು ಅನುಭವ ಮಾಡ್ಕೊತಾ ಇರ್ತಾರೆ. ಬಾಬಾ ನಿಮ್ಗೆ ಎದುರುಗಡೆ ಇದ್ದಂಗೆ ಅನಿಸ್ತಾ ಇರ್ತಾರೆ, ಸಮ್ಮುಖದಲ್ಲೇ ಅನಿಸ್ತಾ ಇರ್ತಾರೆ. ಎಲ್ಲರೂ ಓಡ್ತಾ ಇದ್ದಾರೆ, ಬಾಬಾ ಅವ್ರ ಜೊತೆಲಿದ್ದಾರೆ ಅಂತ ಅನಿಸ್ತದೆ. ಕಾರಲ್ಲಿ ಕೂತಿದ್ರೆ ಅಲ್ಲಿ ಬಾಬಾ ಕೂತಿದ್ದಾರೆ ಅಂತ ಅನಿಸ್ತದೆ. ಅಡುಗೆ ಮಾಡ್ತಾ ಇದ್ರೆ ಅಲ್ಲಿ ಅಡುಗೆದಲ್ಲಿ ಬಾಬಾ ಅವ್ರ ಸಹಯೋಗ ಇದ್ದಾರೆ ಅಂತ. ಅದಕ್ಕೆ ಸರ್ವ ಸಂಬಂಧಗಳು ಯಾರ ಜೊತೆಯಲ್ಲಿ ಅನುಭವ ಆಗುತ್ತೆ? ಬಾಬನ ಜೊತೆಲಿ ಅನುಭವ ಆಗುತ್ತೆ. ಪ್ರೀತಿ ಬುದ್ಧಿ ಆತ್ಮಗಳು ತಮ್ಮ ಎದುರುಗಡೆ ಅನುಭವ ಮಾಡ್ಕೊತಾರೆ, ಬಾಬಾ ಸಮ್ಮುಖದಲ್ಲಿ ಇಟ್ಕೊತಾರೆ. ಯಾವಾಗಲೂ ವಿಮುಖತವನ್ನು ತೋರಿಸೋದಿಲ್ಲ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಬಾಬಾ ನಮ್ಮ ಜೊತೆ ಇಲ್ಲ ಅಂತ ಅನಿಸೋದೇ ಇಲ್ಲ. ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಬಾಬಾ ಒಂದು ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ ಬಾಬಾ ಜೊತೆಲಿ ಇದ್ದಾರೆ ಅಂತ ಅನಿಸ್ತಾನೆ ಇರ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ತೀರಲ್ಲ ನೀವು, ನಿನ್ನ ಜೊತೆಲೇ ತಿಂತೀವಿ, ಇನ್ನು ನಿನ್ನ ಜೊತೆಲೇ ಕೂತ್ಕೊಂತೀವಿ, ನಿನ್ನ ಜೊತೆಲೇ ಮಾತಾಡ್ತೀವಿ, ನೀವು ಹೇಳಿದ ಮಾತುಗಳೇ ಕೇಳ್ತೀನಿ, ನಿನ್ನ ಜೊತೆಲೆ ಸರ್ವ ಸಂಬಂಧ ಜೋಡಿಸ್ತೀನಿ, ನಿನ್ನ ಜೊತೆಲೆ ಸರ್ವ ಪ್ರಾಪ್ತಿಗಳು ಪಡ್ಕೊತೀನಿ. ಅವರ ನಯನಗಳಲ್ಲಿ ಮತ್ತು ಮಾತಲ್ಲಿ ಇದೇ ಮಾತಾಡ್ತಾ ಇರ್ತಾರೆ. ಸದಾ ಬಾಬನ ಹತ್ರ ನಿನ್ನ ಜೊತೆಲೇ ಇರ್ತೀವಿ, ನಿನ್ನ ಜೊತೆಲೇ ಊಟ ಮಾಡ್ತೀವಿ, ಮಲಗ್ತೀವಿ, ಹೇಳ್ತೀವಿ, ಈ ಥರ ಮಾತು ಬರ್ತಾ ಇರ್ತದೆ. ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಆಗಿದ್ದೀರ ಚೆಕ್ ಮಾಡಿ. ನಿಮ್ಮ ಸಂಲಗ್ನತೆ ಯಾರ ಹತ್ರ ಇದೆ? ಸೀನಣ್ಣ ಒಂದು ಮುಸಿ ವಿಂಟಾರಲ್ಲಿ ಭಾಷೆಗಳು ಅರ್ಥ ಮಾಡ್ತಾರೆ, ಕನ್ನಡ ಚೆಕ್ చేసుకొని ಫಸ್ಟ್ ಬುಕ್ ಜೋಬಲ್ಲಿ ಬಿಟ್ಟಿರ್ಬೋದು. ಬಾಬಾ ಹೇಳ್ತಾರೆ ಅಂದರೆ ಸಂಲಗ್ನತೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಥಿತಿ ఏకీరసವಾಗಿದೆಯా బాబున హత్ర చెక్ ಮಾಡ್ಕೊಳ್ಳಿ. అలా ఇది యోగం చేస్తుండేది. మన మనసు బుద్ధిని బాబాతో జోడించండి, చెక్ చేయండి. ఇది యోగం క్లాస్ కాదు, యోగం చేతుల క్లాస్. అందుకే ఇక్కడ పూర్తి సంలగ్నత బాబా దగ్గర ఉండాలి. చెక్ చేసుకోండి, మన ఒక్క బాబా దగ్గర మనసు ఉందా, బుద్ధి ఉందా చెక్ చేసుకోండి. ಬಾಬಾ ಎಷ್ಟು ನನ್ನ ಸಂಲಗ್ನತೆ ಏಕೀರಸವಾಗಿದೆ ಸ್ವಯಂ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ನೋಡ್ಕೊಳ್ಳಿ, ಏಕೀರಸ ಸ್ಥಿತಿ ಇದೆಯಾ? ಯಾಕಂದರೆ ಎಂಥ ಕಾಲ ನಡೀತಾ ಇದೆ, ಜరుగుతుండేదే ವಿನಾಶ ಕಾಲ.
ఇలాంటి వినాశకాలంలో భగవంతునికి ఏకీరసంగా మనం ఉన్నప్పుడు మనం విజయం పొందుకుంటామని చెప్తున్నారు బాబా. ఆ సాకార రూపంలో సాకార దేశంలో వరదాని భూమిలో బాబా ఎదురుగా వచ్చి ఎలా ఉంటారో అలాగా మీ ಪ್ರೀತಿ ಅನುಭವ చేసుకోవాలి. ನಾವು ಮದುವೆಯಲ್ಲಿ ಹೇಗೆ ಬಾಬಾವನ್ನು ಎದುರುಗಡೆ ನಾವು ಮಿಲನ ಮಾಡ್ತೀವಿ, ಆ ರೀತಿ ನೀವು ಎಲ್ಲಿದ್ರೂ ಅಲ್ಲಿ ಸಾಕಾರ ಮಿಲನವನ್ನು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನಾವು ಇಲ್ಲಿದ್ದಾರೆ, ಇಲ್ಲಿ ಬಾಬಾ ಅವರು ಮುರಳಿ ನುಡಿಸ್ತಾ ಇದ್ದಾರೆ, ನನ್ನ ಎದುರುಗಡೆ ಬಂದು ಬಾಬಾ ಅವರು ದೃಷ್ಟಿ ಕೊಡ್ತಿದ್ದಾರೆ. ಬಾಬ್ದಾದನ್ನ ಎಮರ್ಜಿ ಮಾಡ್ಕೊಳ್ಳಿ ಒಂದು ಸೆಕೆಂಡಲ್ಲಿ. ಈ ಮಾತೆಲ್ಲ ಯಾರು ಹೇಳ್ತಿದ್ದಾರೆ? ಬಾಬ್ದಾದ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಮುರಳಿ ನುಡಿಸ್ತಾ ಇದ್ದಾರೆ ಯಾರು? బాబ్దాద. బాబా చెప్తున్నారు సాకారంలో బాబా ఎలా మురళి చెప్పాడో అలా మీ ఎదురుగా అనుభవం చేసుకోండి అని చెప్తున్నారు బాబా. ఆ మిలనం యొక్క అనుభవం చేస్తారు కదా, అలాగే బుద్ధి ద్వారా సదా బాబ్దాదాకి సమ్ముఖంగా ఉండే అభ్యాసం చేయండి. ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಬುದ್ಧಿಯಲ್ಲಿ ಹೆಂಗಿರ್ಬೇಕಂದ್ರೆ ಸದಾ ಬಾಬ್ದಾದ ನಿಮ್ಮ ಎದುರುಗಡೆ ಇದ್ದಾರೆ. ಸ್ವಲ್ಪ ನೋಡಿ, ಬಾಬ್ದಾದರ ಎದುರುಗಡೆ ಇದ್ದು ನಮ್ಮ ಮುರಳಿ ನುಡಿತಾರೆ. ಬಾಬ್ದಾದರು ಹೇಳ್ತಿದ್ದಾರೆ, ಬಾಬ್ದಾದ ನಿಮ್ಮ ಸದಾ ನಿಮ್ಮ ಎದುರುಗಡೆ ಇದ್ದಂಗೆ ಅನುಭವ ಮಾಡ್ಕೊಳ್ಳಿ ಅಂತ. ನೋಡಿ, ಬಾಬ್ದಾದ ಎದುರುಗಡೆ ಇದ್ದಾರೆ ನೋಡಿ. ಈಗ ಸದಾ ಪ್ರೀತಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನನಗೆ ಪ್ರೀತಿ ಇದ್ದರೆ ನನ್ನ ಬಾಬ್ದಾದ ಎದುರುಗಡೆ ಬಂದಿದ್ದಾರೆ. ಹೇಗೆ ಸೂರ್ಯ ನಿಮ್ಮ ಎದುರುಗಡೆ ಬಂದಿದ್ದ ತಕ್ಷಣ ಆ ಕಿರಣಗಳು ಬೀಳ್ತದಲ್ವ, ಈಗ ನೋಡ್ಕೊಳ್ಳಿ, ನಮಗೆ ಬಾಬ್ದಾದ ಎದುರುಗಡಿದ್ದಾರೆ ಅಂದ್ರೆ ನಮ್ಮ ಮೇಲೆ ಆ ಪ್ರಭಾವ ಬೀಳ್ಬೇಕಲ್ವಾ, ಅದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಸೂರ್ಯ ಬಂದಿರೋದು ಬಾಬ್ದಾದ ನಮ್ಮ ಎದುರುಗಡೆ ಇದ್ದಾರೆ ಅಂದ ಮೇಲೆ ಜ್ಞಾನ ಸೂರ್ಯ ಸರ್ವ ಗುಣಗಳ ಕಿರಣಗಳು ಸ್ವಯಂ ನಿಮ್ಗೆ ಅನುಭೂತಿ ಆಗ್ತಾ ಇದೆಯಾ? ಬಾಬಾ ನಮ್ಮ ಎದುರುಗಡೆ ಬಂದಿದ್ದಾರೆ ಅಂದ್ರೆ ಅರ್ಥ ಹೆಂಗೆ ಗೊತ್ತಾಗುತ್ತೆ? ಕಿರಣಗಳು ಎಂಥ ಕಿರಣಗಳು? ಸರ್ವ ಗುಣಗಳು ಅನುಭವ ಆಗ್ತಾ ಈಗ ನೋಡಿ, ಬಾಬ್ದಾದ ಎದುರುಗಡೆ ಇದ್ದಾರೆ. ಆ ಪ್ರೀತಿ, ಸ್ನೇಹ, ಶಕ್ತಿ, ಪವಿತ್ರತೆ, ಜ್ಞಾನ, ಶಾಂತಿ ಅನುಭೂತಿ ಆಗ್ತಾ ಇದೆಯಾ? ಇದು ಸೂಕ್ಷ್ಮಜ್ಞಾನ. ಈ ಸೂಕ್ಷ್ಮಜ್ಞಾನ ನಾವು ಸೂಕ್ಷ್ಮ ಆದರೆ ಮಾತ್ರ ಅರ್ಥ ಆಗುತ್ತೆ. ನಾವು ಸ್ಥೂಲವಾಗಿ ಅರ್ಥ ಆಗೋದೇ ಇಲ್ಲ. ಇವಾಗ ಬಾಬಾ ಇದ್ದಾರೆ ಅಂದರೆ ಸುಮ್ಮನೆ ಬ್ಲೈಂಡಾಗಿ ಬಾಬಾ ಇಟ್ಕೊಳ್ಳೋದಲ್ಲ. ಪ್ರೀತಿಯಿಂದ ಬಾಬಾ ಇಲ್ಲಿದ್ದಾರೆ ಅಂತ ನೀವು ಒಂದು ಸಂಕಲ್ಪ ಮಾಡಿದಿರಿ ಅಂದರೆ ಅಲ್ಲಿ ಬಾಬಾ ಇದ್ದಾರೆ. ನಮಗೆ ಈ ಸಂಗಮಯುಗದಲ್ಲಿ ಕೊಟ್ಟಿರುವಂಥ ವರದಾನ ಏನು ಅಂದರೆ, ನೀವು ಯಾವಾಗ ಬಾಬನ ಸಂಕಲ್ಪ ಮಾಡಿದ ತಕ್ಷಣ ಬಾಬಾ ಬಂದಿ ಆಗ್ತಾರೆ. ಇದು ವರದಾನ. ಭಕ್ತಿಯಲ್ಲಿ ಇವರು ಓಡೋಗಿ ಬೇಡಬೇಕು, ಇಲ್ಲಿಂದ ಓಡಬೇಕು. ನಾವು ಓಡಂಗಿಲ್ಲ. ಯಾರು ಓಡಬೇಕು ಇಲ್ಲಿ? ಯಾರು ಓಡೋದು? ಬಾಬಾನೇ ಓಡಿ ಬರ್ತಾರೆ. ಅಲ್ಲಿ ಭಕ್ತಿಯಲ್ಲಿ ಇವರು ಓಡಿ ಹೋಗ್ತಾರೆ. ಇಲ್ಲಿ ಏನಿಲ್ಲ, ನಾನು ಸಂಕಲ್ಪ ಮಾಡಿದ ತಕ್ಷಣ ಬಾಬಾ ಓಡೋಗಿ ನಮ್ಮ ಎದುರುಗಡೆ ಬರ್ತಾರೆ. ಇದು ಬಾಬಾ ಕೊಟ್ಟಿರುವಂತಹ ವರದಾನ. ನೀವು ಒಂದು ಸಂಕಲ್ಪ, ಅದೇ ಬಾಬಾ ಹೇಳ್ತಿದ್ದಾರೆ ಇಲ್ಲಿ, ಸೂರ್ಯ ಹೇಗೆ ಸರ್ವಗುಣಗಳು ಅನುಭೂತಿ ಆಗುತ್ತೆ. ಯಾವಾಗ ಬಾಬಾ ಅವರು ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ ಅಂದರೆ ಆವಾಗ ಜ್ಞಾನ ಸೂರ್ಯನ ಕಿರಣಗಳು ನೀವು ಬೇಕು ಅಂತ ಅನಿಸ್ತದೆ ನಿಮಗೆ. ಅವರೇ ನಮ್ಮ ಎದುರುಗಡೆ ಇದ್ದಾರೆ ಅಂದರೆ ಎಲ್ಲ ಗುಣಗಳು ನಮ್ಗೆ ಅನುಭೂತಿ ಆಗ್ತಾ ಇರ್ತಾರಲ್ಲ, ಅದು ಬಿಟ್ಟು ಇರೋ ಬಾಬಾ ನನಗೆ ಶಾಂತಿ ಬೇಕು, ಆನಂದ ಬೇಕು ಅಂತ ನಿಮ್ಗೆ ಅನಿಸ್ತದ? ಜ್ಞಾನ ಸೂರ್ಯ ನಮ್ಮ ಮೇಲೆ ಬೀಳ್ತಾ ಇದೆ, ಕಿರಣಗಳು. ಬಿಸಿಲು ನಮ್ಮ ಮೇಲೆ ಬೀಳ್ತಾ ಇದೆ. ಬಿಸಿಲು ಬೀಳ್ತಾ ಇದೆ ಅಂದರೆ ನಾವು ಬಿಸಿಲು ಇನ್ನೂ ಬೇಕು ಅಂತ ನಾವು ಅನ್ಕೊಂತೀವ? ಬಿಸಿಲಲ್ಲಿ ಕೂತ್ಕೊಂಡು ನನಗೆ ಇನ್ನು ಬಿಸಿಲು ಬೇಕು, ಕೋಲ್ಡ್ ಇದೆ ಅಂತ ಅನಿಸ್ತದ ನಮಗೆ.
ಅದೇ ರೀತಿ ಯಾವಾಗ ನಿಮಗೆ ಜ್ಞಾನಸೂರ್ಯ ನಿಮ್ಮ ಎದುರುಗಡೆ ಇದ್ದಾರೆ ಅಂತ ನೀವು ಅನುಭೂತಿ ಮಾಡ್ಕೊತಾ ಇದ್ದೀರೋ ಆವಾಗ ಆಟೋಮೆಟಿಕವಾಗಿ ನಿಮಗೆ ಆ ಕಿರಣಗಳ ರೂಪದಲ್ಲಿ ನಿಮಗೆ ಗುಣಗಳು ಧಾರಣೆ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ಬಾಬಾ ಸಮ್ಮುಖದಲ್ಲಿ ಅನುಭವ ಮಾಡ್ಕೊತಾರೋ ಅಂಥವರು ಅವ್ರ ಮುಖದಲ್ಲಿ ಏನು ಕಾಣಿಸ್ತದೆ? ಏನು ಕಾಣಬೇಕಪ್ಪ? బాబా సావిత్రికి బాబా చెప్తున్నారు, బాబా మీద ప్రేమ గుర్తులు చెప్తున్నారు. బాబా మీకు బాబా మీద ప్రేమ ఉందా? ఖచ్చితంగా దాని గుర్తులు చెప్తున్నారు. బాబా ప్రేమ ఉంది అంటే అవ్యక్త రూపంలో మీరు సదా ఉండాలి. మీరు వ్యక్త రూపంలో ఉన్నారంటే మీకు బాబా మీద ప్రేమ లేదు. ఎందుకంటే ఇప్పుడు జరుగుతూ ఉండే సమయం వచ్చి అవ్యక్త రూపంలో బాబాని కలిసే సమయం. మీరు వ్యక్త రూపంలో ఉన్నారు అంటే బాబా మీద ప్రేమ లేదు. వ్యక్తం వచ్చి వినాశనం అయ్యేదానికి ఉంది. ఎప్పుడైతే మీరు ప్రేమ ఉంది అని చెప్పి వ్యక్త రూపంలో ఉన్నారనుకోండి, మీరు ఓడిపోతారు. పాండవులు గుర్తుంది కదా, వినాశకాలంలో కూడా వాళ్ళు ప్రీతి బుద్ధి పెట్టుకుని భగవంతుని జతలో పెట్టుకుని గెలుపొందారు. కౌరవులు విపరీత బుద్ధి వల్ల ఓడిపోయారు. ఇక్కడ కూడా మీరు చెక్ చేసుకోండి మిమ్మల్ని మీరు ప్రీతి బుద్ధి ఉందా, విపరీత బుద్ధి ఉందా? విపరీత బుద్ధి ఉన్న వాళ్ళు సాకారంలో ఉంటారు. మీరు అవ్యక్త రూపంలో సాకార రూపంలో ఉంటారు. ఎక్కడ? అవ్యక్త రూపంలో సాకారంలో ఉంటారు. ఎలా అయితే బాబ్దాదా ఎదురుగా మధువనం భూమిలో ఆ భూమిలో మురళి చెప్పినప్పుడు సాకారంలో అనుభవం చేసుకుంటూ ఉండేవారు, ఇప్పుడు మీరు సదా ఎక్కడుంటే అక్కడ బాబ్దాదా మీ ఎదురుగా మీరు అనుభవం చేసుకుంటున్నారా? సపోజ్ మీరు బాబాని ఎదురుగా చేసుకుంటున్నారు అంటే మీకు జ్ఞాన సూర్యుడు అంటే బయట సూర్యుని కిరణాలు మీ పైన ఎలా పడుతుందో, ఆ కిరణాలు మీకు ఎలా అనుభవం అవుతుందో అలా బాబా మీ ఎదురుగా మీరు అనుభవం చేసుకుంటున్నారంటే మీలో ఆ సర్వ గుణగలు ధారణ అవ్వాలి అని చెప్తున్నారు బాబా. బాబా ఎదురుగా ఉన్నప్పుడు అలా గుణాలు కూడా ధారణ అవ్వాలి అంటున్నారు బాబా. అయితే చెక్ చేసుకోండి, మీ ఎదురుగా బాబా ఉన్నప్పుడు మీకు సమ్ముఖంగా ఉన్నప్పుడు సాకారంలో సమ్ముఖంగా ఎలా అనుభవం అయ్యేదో అలా మీకు ఇప్పుడు అనుభవం అవుతా ఉందా? ఇవన్నీ కూడా బాబా మాటలే మాట్లాడుతున్నారు, బాబానే నా ఎదురుగా వచ్చి మాట్లాడుతున్నారు మీకు అనిపిస్తా ఉంది? చెక్ చేసుకోండి. ఇక్కడ ఎవరైనా కూర్చున్నారు అనుకోండి, ఇప్పుడు మీ ఎదురుగా ఎవరో మాట్లాడుతున్నారు, బాబా మాట్లాడుతున్నాడు ಅನಿಪಿಸ್ತಾ ఉందా మీకు? ಬಾಬಾ ಕೇಳ್ತಿದ್ದಾರೆ, ಎದುರುಗಡೆ ಜ್ಞಾನಸೂರ್ಯರು ಮಾತಾಡ್ತಾ ಇದ್ದಾರೆ ಅಂದರೆ ಎದುರುಗಡೆ ಅವರೇ ಬಂದು ಮಾತಾಡುವಾಗ ಅವ್ರ ಗುಣಗಳೇನು? ಏನು ಅವ್ರ ಗುಣ? ಸಮ್ಮುಖದ ಅನುಭವ ಮಾಡ್ಕೊಳ್ತಾ ಇದ್ದೀರಂದ್ರೆ ಏನು ಕಾಣಿಸ್ಬೇಕು? ಸದಾ ಬಾಬಾ ನಿಮಗೆ ತಿಳಿಸಿಕೊಡ್ತಿದ್ದಾರೆ, ಸಾಕಾರ ರೂಪದಲ್ಲಿ ಎದುರುಗಡೆ ಇದ್ದಾರೆ, ನನ್ನ ಮುಖದಲ್ಲಿ ಮುಖ ಇಟ್ಟು ನೋಡ್ತಿದ್ದಾರೆ. ಯಾರು ನೋಡ್ತಾ ಇರೋದು? ನನ್ನ ಮುಖದಲ್ಲಿ ಮುಖ ಇಟ್ಟು ನೋಡಿ. ನಿಮ್ಗೆ ಆ ರೀತಿ ಅನುಭೂತಿ ಆಗ್ತಾ ಇದೆ, ಬಾಬ್ದಾದ ಎದುರುಗಡೆ ಇದ್ದಾರ. ಜ್ಞಾನ ಅನ್ನೋದು ಬರೀ ಮುರಳಿ ಹೇಳ್ಕೊಳ್ಳೋದಲ್ಲ, ಈ జ్ఞానం చెప్పుకుంటూ పోయేది కాదు, అనుభవం. ఎదురుగా బాబ్దాదా ఎదురుగా ఉన్నాడు, నాతో మాట్లాడుతున్నాడనే ఫీల్ కావాలి. ఒకసారి చూడండి, మీ ఎదురుగా బాబ్దాదా మీకు మాట్లాడుతున్నారా? ఎందుకంటే భగవంతుడే మాట్లాడుతున్నప్పుడు ఆ అనుభవం అనేది ఎలా ఉంటుంది అంటే భయము, భక్తి, ప్రేమ అన్నీ కలిసిపోతారండి. లేకపోతే ఏదో వాక్యం చెప్తున్నారంటే ఎవరో చెప్పాడు, ఎక్కడో చెప్పాడు అన్నప్పుడు కేర్లెస్నెస్. ఎదురుగడ భగవంతుడు ఉన్నాడు అన్నప్పుడు మనం ఎంత అటెన్షన్ ఉంటుంది. సపోజ్ ఒక ఎమ్మెల్యే సాకారంలో మనకు వాడు ఇష్టం లేకపోయినా వాడు ఎదురుగా వచ్చి మాట్లాడేటప్పుడు ఎంత గౌరవం ఇస్తాం మనం? మనకి ఇష్టం ఉంటుంది. మన పార్టీనే కాదు, వాళ్ళదో ఒక పార్టీ, మనదో ఒక పార్టీ, అయినా ఎదురుగా వచ్చేసాడు అనుకోండి, ఎదురుగా వచ్చి కూర్చున్నప్పుడు ఎంత విలువిస్తాం ఆయనకి? శత్రువే. అలాంటిది భగవంతుడు ప్రేమతో మన ఎదురుగా కూర్చున్నప్పుడు మన సర్వకర్మ ఇంద్రియాలు ఆయనతో ఉండాలి. సర్వకర్మ ఇంద్రియాలు, ఒక ఇంద్రియం కూడా బయటకు పోకూడదు.
అలా ఉండాలి. ఏమి అనంటే సర్వకర్మేంద్రియాలంటే గుర్తక్క మన మనసు, బుద్ధి, మన దృష్టి, మన చెవులు, మన శ్వాస అన్ని ఉండాలి భగವಂತನಿಂದ. ఇది ಏಕೀರಸ ಸ್ಥಿತಿ అంటే. ಏಕೀರಸ ಸ್ಥಿತಿ ಅಂದರೆ ಸುಮ್ಮನೆ ಏಕೀರಸ ಸ್ಥಿತಿ ಅಲ್ಲ. ಈಗ ಅಲ್ಲಿ ಕುಳಿತಕ್ಕವ್ರು ಹಂಗೆ ನೋಡವ್ರೆ, ಎಂತ ನೋಡವ್ರೆ, ಕಣ್ಣು ಆ ಕಡೆ ಹೋಯ್ತು, ಆ ಇಂದ್ರಿಯಲ್ಲೂ ಹೋಗ್ಬಾರ್ದು. ಕಿವಿ ಶಬ್ದ ಕೇಳಿಸ್ಕೊಳ್ಳೋದು ಸಹ ಬಾಬಾ ಅವರು. ನೀವು ಸರ್ವ ಕರ್ಮ ಇಂದ್ರಿಯಗಳು ಒಬ್ಬರ ರಸದಲ್ಲಿರಬೇಕು. ರಸ ಬೇರೆ ಅನುಭೂತಿ ಆಗಬಾರ್ದು. ಒಂದು ರಸ ನಿಮ್ಗೆ ಅನುಭೂತಿ ಆಯಿತು ಅಂದರೆ ಏನಾಗುತ್ತೆ, ನಿಮಗೆ ಬಾಬನ ರಸಕ್ಕಿಂತ ಆ ರಸ ಜಾಸ್ತಿ ಆಗುತ್ತೆ. ಕಾರಣ ಏನು? ನೀವು ಎಲ್ಲಿದ್ದೀರಾ ನೀವು? ವಿನಾಶ ಅಂದರೆ ಸ್ಥೂಲ ಈ ವಿನಾಶ ಆಗುವಂಥ ಪ್ರಪಂಚದಲ್ಲಿದ್ದೀರಿ. ಇದು ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ. ಸೂಕ್ಷ್ಮ ಬಾಬಾ ಸೂಕ್ಷ್ಮ, ಸ್ಥೂಲ ವಿನಾಶ ಆಗುವಂಥ ಸಮಯ. ಇಂಥ ವಿನಾಶ ಕಾಲದಲ್ಲಿ ನಿಮ್ಮ ಬುದ್ಧಿ ಆ ಕಡೆ ಹೋಯಿತು ಅಂದರೆ ನೀವೇನಾಗ್ತೀರಿ? ಸೋತೋಗ್ತೀರಿ. ಒಂದೇ ಸಂಕಲ್ಪ ಹೋಯಿತು ಅಂದರೆ ಬಾಬಾ ಹೇಳ್ತಾರೆ, ನಾನು చెక్ ಮಾಡ್ಕೊಂಡು బాబా చెప్తున్నారు, వినాశకాలం మీ బుద్ధి అటు వెళ్ళింది అంటే మీరేమైపోయారు? ఓడిపోయారు అని చెప్తున్నారు బాబా. ಸಾಕಾರ ರೂಪದಲ್ಲಿ ಸಮ್ಮುಖವಾಗಿರುವಾಗ ನಿಮ್ಮ ಮುಖದಲ್ಲಿ ಏನು ಕಾಣಿಸ್ಬೇಕು ಅಂತ ಕೇಳ್ತಿದ್ದಾರೆ. ಏನು ಕಾಣಿಸ್ಬೇಕು? ನಿಮ್ಮ ಮಾತು ಹೇಗಿರ್ತದೆ? ರಿವೈಸ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ, ನೀವು ಸಾಕಾರದಲ್ಲಿ ಅವಾಗ ನಾನು ಎದುರುಗಡೆ ನಿಮ್ಮ ಹತ್ರ ಇದ್ನಲ್ಲ, ಅವಾಗ ನಿಮ್ಮ ಮುಖ ಹೆಂಗಿತ್ತು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಅವರು ಹೇಳ್ತಿದ್ದಾರೆ. ಹಳೆಯ ಮಾತು ರಿವೈಸ್ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿ ವ್ಯಾಯಾಮ ಕೊಡಿ. ನಿಮ್ಮ ಬುದ್ಧಿಗೆ ಮನನ ಶಕ್ತಿ ಕೊಡಿ. బాబా ఇంకా ఎలాంటి మాట, నాకు ఇదే అనుభవం పర్సన్ నా అనుభవం చెప్తాను. బాబా ఏదైనా మురళి చెప్పేటప్పుడు ఆ మురళి బచ్చే ఈ వాక్యాన్ని నేను బాబా చెప్తున్నట్టు ఫీల్ అవుతాను. ఎప్పుడైతే బాబా చెప్తున్నప్పుడు ఆ మాట నేను వింటుంటానో ఆ మాట నా బుద్ధి నుంచి ఇంకా చిరిగిపోయింది. బాబా నా ఎదురుగా బాబా మాట్లాడుతుంటాడు, మురళి ఇక్కడ ఎవరో చదువుతా ఉంటాడు అనుకోండి. ఆ మాట బాబా చెప్తున్నాడప్పుడు బాబా నోటి నుంచి నేను వింటున్నాను అనిపించినప్పుడు మనం మర్చిపోయేదానికి ఛాన్స్ తక్కువ. ఆ మాట అలా బుద్ధిలో రీడ్ అయిపోతాడు. ఇక్కడ బాబా అదే చెప్తున్నారు. సాకారంలో బాబా ఎలా పాలన చేసి మాట్లాడేవాడో అవ్యక్తంలో కూడా మీరు అనుభవం చేసుకోవాలి అంటున్నాడు బాబా. ఎవరు మురళి చెప్తారు, ఎక్కడ చెప్తారు అనేది కాదు. ఇది మురళి అనేది కథ కాదు, వినిపించడం. బాబా నాకు చెప్తున్నాడు అన్నప్పుడు ఆ మాట పైన నాకు అటెన్షన్ ఉంటుంది. ఏం చెప్తున్నాడు, నేనేం చేయాలి? ఈ మురళి అంతా వింటున్నామంటే దేని గురించి వింటున్నాము? ಸಾವಿತ್ರಿ ಅಕ್ಕ, ಈ ಮುರಳಿ ವಿಂటున్నాం. ಈ ಮುರಳಿ ನಡೀತಾ ಇದೆ, ನೀವು ಕೇಳ್ತಾ ಇದ್ದೀರಾ. ಯಾವುದ್ರ ಬಗ್ಗೆ ಬಾಬಾ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಾಬಾ ನಿಮ್ಮ ಹತ್ರ? ನನ್ನ ಮೇಲೆ ನಿಮ್ಗೆ ಪ್ರೀತಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದಾರೆ. ಇದನ್ನು ಬೇರೆಯವ್ರು ಹೇಳೋದಲ್ಲ, ಇದು ಹೇಳೋದಲ್ಲ. ಇದು ಲವ್. ನನಗೆ ಅಷ್ಟು ಲವ್ ಇದೆ ಬಾಬನ ಮೇಲೆ, ಚೆಕ್ ಮಾಡ್ಕೊಳ್ಳೋದು ಹೇಳ್ತಾ ಇದ್ದಾರೆ. ಇಲ್ಲಿ ಚೆಕ್ ಮಾಡ್ಕೊಳ್ಳೋಕೆ ರೀಡಿಂಗ್ ಗುರ್ತುಗಳು ಹೇಳ್ತಿದ್ದಾರೆ. ಅದಕ್ಕೆ ನೀವು ಮತ್ತೆ ಮುರಳಿ ಅಂದರೆ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಓದ್ಬಿಟ್ಟಿದ್ದೀನಿ ಅಂತ ನಾನು, ನೀವು ಕೇಳಿಬಿಟ್ಟಿದ್ದೀವಿ ಅಂತ ನೀವು ಆ ರೀತಿ ಅಂದ್ಕೊಂಡಿದ್ರೆ ಇದ್ರ ಲಾಭ ಇರ್ತದೆ? ಇದು ನೋಡಿ, ಪ್ರಸನ್ನ ಬಂದಿರೋದೆಲ್ಲ ನೋಡ್ತಾ ಇದ್ದಾರೆ. ಬುದ್ಧಿ ಎಲ್ಲೋಗ್ತಾ ಐತೆ? ಇಲ್ಲಿ ಬಾಬನ ಹತ್ರ ಇಲ್ಲ. ಬಾಬನ ಹತ್ರ ಏಕೀರಸ ಸ್ಥಿತಿ. ಬಾಬಾ ಇಲ್ಲೇ ಮುರಳಿ ನುಡಿಸ್ತಿದ್ದಾರೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೀವು ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಬುದ್ಧಿ ಎಲ್ಲೈತೆ? ಇದನ್ನೇ ಚೆಕ್ ಮಾಡ್ಕೊಳ್ಳೋದು. ವಿಧಿಯಿಂದ ಸಿದ್ಧಿ ಆಗುತ್ತೆ. ಅಟೆನ್ಷನ್ ಟೋಟಲಿ ಇರಬೇಕು. ಅದೇ ಜ್ಞಾನ. ನಮ್ಮ ಸಂಘಟನೆಯಲ್ಲಿ ಮುರಳಿ ಕೇಳಬೇಕು ಅಂತ ಹೇಳೋದು ಇದೆ. ಫೋನು ನೀವು ಸಾಕಾದ ಬೇರೆ ಕಡೆ ಹೋದ್ರೆ ಮುರಳಿ ಅಲ್ಲಿ ಫೋನಲ್ಲಿ ಹಾಕ್ತಿರ್ತಾರೆ, ನೀವು ಬುದ್ಧಿ ಸುತ್ಕೊಂಡು ಬರ್ತಾ ಇರ್ತದೆ ಎಲ್ಲೆಲ್ಲ. ಅದು 4 ವಾಕ್ಯ ಕೇಳಿರ್ತೀವಿ, ನಾನು ಮುರಳಿ ಕೇಳ್ಬೋದು. ಮುರಳಿ ಕೇಳೋದಲ್ಲ, ಏಕರಸ ಸ್ಥಿತಿ. ನಿಮ್ಮ ಸ್ಥಿತಿ ಆಧಾರವಾಗಿ ಅದರ ಅನುಭೂತಿ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರ ಮುಖದಲ್ಲಿ ಏನು ಕಾಣಿಸ್ತದೆ ಗೊತ್ತಾ? ಬಾಬಾ ಎದುರುಗಡೆ ಇದ್ದರೆ ಅವರು ಅಂತರ್ಮುಖಿಯಾಗಿರ್ತಾರೆ. ಚೆಕ್ ಮಾಡ್ತಾರೆ.
ಬಾಬಾ ಎದುರುಗಡೆ ನೀವು ಹೇಳ್ಬೋದು, ನಾನು ಬಾಬಾ ಎದುರುಗಡೆ ಇಟ್ಕೊಂಡಿದ್ದೀನಿ ಅಂತ. ನೀವು ಎದುರುಗಡೆ ಇಟ್ಕೊಂಡಿದ್ದೀರಿ ಅಂದರೆ ನಿಮ್ಮ ಮುಖದಲ್ಲಿ ಏನು ಕಾಣಬೇಕು? అంతర్ముఖత కానಬೇಕು. సావిత్రక్క బాబా చెప్తున్నారు, బాబా ఎదురుగా అనుభవం చేసుకుంటున్నారా మీరు? ఇప్పుడు చేసుకుంటున్నారా? చేసుకుంటున్నారు అంటే మీ ముఖము అంతరంలో ఉంటుంది, అంతర్ముఖంలో ఉంటుంది, బయట ముఖం ఉండదు మీకు. ఎందుకంటే అవ్యక్తములను చేసుకుంటున్నారు మీరు. అవ్యక్తములు అంటే కళ్ళు ఎదురుగా కాదు కదా, అంతర్ముఖంలో జరుగుతూ ఉంటుంది కదా. మీ ఎదురుగా బాబా అలా అంతర్ముఖంలో ఉంటారు, వాళ్ళ ముఖం అలా కనపడుతుంది అని చెప్తున్నారు బాబా. బాబ్దాదాని అది చూడండి, అంతర్ముఖ స్టేజ్ చూస్తూనే ఉన్నాడు, కళ్ళు తెరుచుకునే ఉన్నాడు, కానీ ముఖం ఎలా ఉంటుంది మన గుర్తులు చెప్తున్నాడు. బాబ్దాదాని ఎదురుగా పెట్టుకున్నామంటే మీ గుర్తు మీ ముఖం లోపల ఉండాలి, బయట కనపడకూడదు. అందుకే నేను ఇక్కడ మెయిನ್ ಸಬ್ಜೆಕ್ಟ್ ನಾವು MS ಪಾಲ್ದಲ್ಲಿ ಯಾಕೆ ಕಣ್ಣು ತೆಗೆದು ಯೋಗ ಮಾಡಬೇಕು ಅಂತ ಹೇಳಿದ್ರೆ ಇದೇ ಒಂದು ರೀಸನ್. ಮುಖ ಒಳಗಡೆ ಇರಬೇಕು, ಈ ಕಣ್ಣು ಕಿವಿ ಇದರ ಬಗ್ಗೆ ಗಮನ ಇರಬಾರದು ಅಂತ. ಆ ಅಂತರ್ಮುಖತೆಯಿಂದ ನಿಮ್ಮ ಬೆಳಕು ಕಾಣಬೇಕು. ನಿಮ್ಮನ್ನು ನೋಡ್ತಾ ಇದ್ದರೆ ಒಂದು ಪ್ರಕಾಶ ಕಾಣಬೇಕು. ನಿಮ್ಮ ಎದುರುಗಡೆ ಬಾಬಾ ಇದ್ದಾರೆ ಅಂದರೆ ನೀವು ಹೇಗಿರಬೇಕು? ಪ್ರಕಾಶ ಕಾಣಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಎರಡನೇದು, ಸಂಗಮಯುಗಿ ಮತ್ತು ಭವಿಷ್ಯ ಸರ್ವ ಸ್ವಮಾನಗಳು ಆ ಸಂತೋಷ, ಉಮ್ಮಂಗ, ಉತ್ಸಾಹ ಕಾಣಬೇಕು. ಮೊದಲನೇದು ಅಂತರ್ಮುಖಿಯಾಗಿ ಬೆಳಕು ಕಾಣಬೇಕು. ನಿಮ್ಮ ಲೋಕದ ಬಾಬಾ ಅವರು ಇದ್ದಾರೆ ಅಂದರೆ ಅಷ್ಟಿರಬೇಕು. ಬಾಬಾ ಇದ್ದಾರೆ ಅಂದರೆ, ಬಾಬಾ ಅಂದರೆ ಸಾಮಾನ್ಯ ಒಂದು ವಸ್ತು ಅಲ್ಲ. ಬಾಬಾ ಬಂದ್ಬಿಟ್ಟು ಒಂದು ಸರ್ವಶಕ್ತಿ. ಆ ಸರ್ವಶಕ್ತಿ ನಿಮ್ಮ ಹತ್ರ ಇದೆ ಅಂದರೆ ಅಷ್ಟು ಬೆಳಕು ಕಾಣಬೇಕು ಅಂತ ಹೇಳ್ತಾರೆ ಬಾಬಾ. ಎರಡನೇದು, ಸಂಗಮಯುಗದಲ್ಲಿ ಮತ್ತು ಭವಿಷ್ಯದಲ್ಲಿ ಎಷ್ಟು ಸಮಾನ ಕೊಟ್ಟಿದ್ದಾರೋ ಅಷ್ಟು ಸಮಾನ ಇರಬೇಕು ನಿಮ್ಮ ಹತ್ರ. ಅಷ್ಟು ಸಮಾನದಲ್ಲಿ ನಿಮ್ಮಲ್ಲಿ ಉಮಂಗ, ಉತ್ಸಾಹ ಕಾಣಬೇಕು. ಸಂಗಮಗಳು ಕೊಟ್ಟಿರುವಂತಹ ಉಮಂಗ, ಉತ್ಸಾಹ ಎಲ್ಲ ಕಾಣಬೇಕು ಅಂತ ಹೇಳ್ತಾರೆ ಬಾಬಾ. ಆ ಉತ್ಸಾಹದಿಂದ ಸಂತೋಷ ಕಾಣಬೇಕು. ಅರ್ಥ ಆಯ್ತಾ ಅಂತ ಬಾಬಾ ಕೇಳ್ತಾರೆ. ನೀವು ಸುಮ್ಮನೆ ಬಾಬಾವನ್ನು ನಾನು ಇದ್ದೀನಿ, ಎದುರುಗಡೆ ಇದ್ದೀನಿ, ನಾನು ಬಾಬಾ ಸ್ತುತಿನೇ ಇದೆ, ಬೇರೆ ನನಗೆ ಏನೂ ಇಲ್ಲ, ಚಿಂತೆ ಇಲ್ಲ, ನಾನು ಬಾಬಾ ಬಿಟ್ಟರೆ ನನಗೆ ಏನೂ ಇಲ್ಲ ಅಂತ ನೀವು ಹೇಳ್ಬೋದು. ಆದರೆ గుర్తుకు చెక్ ಮಾಡ್ಕೊಳ್ಳಿಯಪ್ಪ ಅಂತ ಹೇಳ್ತಾರೆ బాబా. నాకు బాబా బిట్టి ఇంకేమీ లేదని అందరూ చెప్తారు. మీరు అలా చెప్పడం కాదు, ఇలా ఉందా గుర్తు చెక్ చేసుకోండి. సంగమికులు కావచ్చు, సత్యుగులు కావచ్చు, ఉన్న సమానాలన్నీ మీకు తిరుగుతూ ఉండాలి. ఆ సంతోషంలో తేలుతూ ఉండాలి మీరు అంటున్నారు బాబా. రెండవ గుర్తు. మొదటి గుర్తేమో అంతర్ముఖంగా అయ్యి దీనిలో ఉండే ప్రకాశం కనపడాలి. రెండవ గుర్తు వచ్చి సంగమయుగంలో భవిష్యత్తులో ఉండే సర్వ సమానాలు అన్నీ కనపడాలి మీ ముఖంలో చెప్తున్నారు బాబా. అర్థమైందా? ఒకటి మెరుపు, రెండవది సంతోషం. ಒಂದು ಬೆಳಕು, ಎರಡನೇದು ಸಂತೋಷ. ಕೇವಲ ಸಂತೋಷ ಇದ್ರೇ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಸಂತೋಷ అందరూ చెప్తాను సంతోషం ఉండదు, నాకేం కొడతలేదు అంటారు. కానీ సంతోషం వేరు, మీలో ఉన్న ఆంతరిక సంతోషం వేరు. సంతోషం అనేది శారీరక రూపంలో ఉన్నప్పుడు అల్పకాలికం, ఆంతరికంగా ఉన్నప్పుడు సదాకాలికం. బాబా అదే చెప్తున్నారు, మీలో సంతోషము ఉప్పొంగాలి. అది ఒక్కటే ఉంటే సరిపోదు, జతలో అంతర్ముఖత యొక్క మెరుపు కనపడాలి. సంతోషం ఒకే సంతోషం సరిపోదు, అంతర్ముఖం యొక్క మెరుపు కనపడాలి. ఆశ్రితంగా కూడా ఉండాలి, జతలో ఇంకా ఆశ్రితంగా కూడా ఉండాలి, అంతర్ముఖిగా ఉండాలి. అటువంటి వారినే సదా బాబా సమ్ముఖంలో ఉండేవారి ಪ್ರೀತಿ ಬುದ್ಧಿ ಆತ್ಮರು ಅಂటారు ಬಾಬಾ. ಬಾಬಾ ಹೇಳ್ತಿದ್ದಾರೆ, ಒಂದು ಬೆಳಕು ಕಾಣಿಸಬೇಕು, ಸಂತೋಷ ಕಾಣಬೇಕು, ಆಶ್ರಿತವಾಗಿರಬೇಕು. ನಾನು ಸಂತೋಷವಾಗಿ ಇದ್ರಿ ಅಂದರೆ ಸಾಕಾಗಲ್ಲ, ಅದರ ಜೊತೆಯಲ್ಲಿ ಅಂತರ್ಮುಖಿತ ಬೇಕು ಅಂತ ಹೇಳ್ತಾರೆ ಬಾಬಾ. ನಾವು ಅಂತರ್ಮುಖಿಯಾಗಿ ಸಂತೋಷ ಇರಬೇಕು, ಬಾಹಿರ್ಮುಖಿತೆಯಾಗಿ ಸಂತೋಷವನ್ನು ಇದ್ರೂ ಸಾಕಾಗಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು
ಈ ಎರಡೂ ಜೊತೆಯಲ್ಲಿ ಆಶ್ರಿತವಾಗಿರ್ತದೆ. ಇಷ್ಟು ಇದ್ದರೆ ನೀವು ಬಾಬನ ಎದುರುಗಡೆ ಇದ್ದೀರಾ ಅಂತ ಅರ್ಥ. ನಿಮ್ಮ ತನುವು ಯಾವುದೋ ಒಂದು ಸಮಯದಲ್ಲಿ ವಿನಾಶ ಆಗುತ್ತೆ, ಅದು ಸ್ಮೃತಿ ಇದ್ದೇ ಇದೆ. ಮತ್ತು ಸಮಯ ಸ್ಮೃತಿ ಇರಬೇಕು, ಪ್ರೀತಿ ಬುದ್ಧಿ ಸ್ವತಃ ಆಗಬೇಕು. ವಿನಾಶ ಅಂತೂ ಬಂದೇ ಬರುತ್ತೆ. ಅಜ್ಞಾನನು ಕೇಳಿದ್ರು ಸಹ ಬಾಬಾ ಅವರ ಸ್ಮೃತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರನ್ನ ಅಜ್ಞಾನ ಆಗ್ತದೆ, ನಿಮ್ಗೆ ಭಗವಂತ ನಿಮ್ಗೆ ನೆನಪಿದ್ದಾರೆ ಅಂದ್ರೆ ಹೇಳ್ತಾನ, ನಮ್ಗೆ ನೆನಪಿಲ್ಲ. ಅಯ್ಯೋ ಭಗವಂತನ ಯಾವಾಗಪ್ಪ ಮರಿತೀನಿ ನಾನು, ಭಗವಂತ ಸದಾ ನನ್ನ ಜೊತೆಲೇ ಇದ್ದಾನೆ, ನನ್ನ ಹೃದಯದಲ್ಲಿ ಬಾಬಾ ಇದ್ದಾನೆ ಅಂತ ಹೇಳ್ತಾನೆ ಅವರು. ಹೌದಾ ಅಲ್ವಾ? ಬಾಬಾ ಹೇಳ್ತಾರೆ, ಅವರೂ ಸಹ ಹೇಳ್ತಾರೆ, ಅವ್ರ ಪರಿಚಯವೇ ಗೊತ್ತಿಲ್ಲ, ಆದರೂ ಆ ಮಾತು ಹೇಳ್ತಾರೆ. ಪ್ರೀತಿ ಅವ್ರು ಜೋಡಿಸಕ್ಕೆ ಆಗಲ್ಲ, ಬರೀ ಹೇಳೋ ಮಾತು ಹೇಳ್ತಾರೆ ಅಷ್ಟೇ. ನೀವು ಅದೇ ಥರ ಹೇಳ್ತಾ ಇದ್ದೀರಾ? ಬಾಬಾ ಕೇಳ್ತಾ ಇದ್ದಾರೆ, ಪ್ರೀತಿ ಅಂದರೆ ಹೇಗಿರಬೇಕು ಅಂತ ಬಾಬಾ ಡೆಫಿನೇಷನ್ ಕೊಟ್ಟಿದ್ದಾರಲ್ವಾ? ಈಗ ಚೆಕ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. బాబా ఇప్పుడు అడుగుతున్నారు, అజ్ఞాని ఆత్మ అడిగినా నాకు బాబా మీద ప్రేమ ఉంది అంటాడు. కానీ వాడికి పరిచయం లేని కారణంగా వాడు జోడించలేడు. మీరు కూడా అదే విధంగా చెప్తున్నారా, బాబా మీద నాకు ప్రేమ ఉంది అని? ప్రేమ ఉంది అంటే ఈ విధంగా మీరు చెక్ చేసుకోండి, మీకు అనుభవం అవుతా ఉందా అని చెప్తున్నారు బాబా. వినాశ సమయం వచ్చినప్పుడు అజ్ఞానులు కూడా బాబాని స్మృతి చేయడానికి తప్పకుండా ప్రయత్నిస్తాడు, కానీ పరిచయం లేదు. ఇది అంతిమ సమయం, అంతిమ గడియలు ఉంది. ఇది మనసులో పెట్టుకొని మరి ఏది స్మృతి రాకుండా ప్రయత్నం చేయండి. ఏది గుర్తుపెట్టుకోవాలంట? అంతిమ సమయం గుర్తుపెట్టుకోండి. ఈ శరీరం కూడా వినాశనం అవుతుంది, దీన్ని కూడా గుర్తుపెట్టుకోండి. ఇప్పుడు ప్రీతి చేయండి, ಆಟೋಮೆಟಿಕ್గా మీకు ಭಗವಂತನ మీద ಪ್ರೇಮ వచ్చేస్తుంది. ಯುಕ್ತಿ నేర్పిస్తున్నారు ಬಾಬಾ. ಬಾಬಾ ಹೇಳ್ತಿದ್ದಾರೆ, ನೀವು ಅಂತಿಮ ಸಮಯವನ್ನು ನೆನಪಿಟ್ಕೊಳ್ಳಿ. ಎರಡನೇದಾಗಿ ಶರೀರ ಸಹ ಏನಾಗುತ್ತಂತೆ? ವಿನಾಶ ಆಗುತ್ತೆ. ಈ ಶರೀರದ ವಿನಾಶ ಆಗುತ್ತೆ, ಇದು ಸಮಯನೂ ಅಂತಿಮ ಇದೆ. ಈ ಎರಡೂ ನೀವು ನೆನಪಿಟ್ಕೊಳ್ಳಿ, ಆವಾಗ ನಿಮ್ಮ ಪ್ರೀತಿ ಜಾಸ್ತಿ ಆಗುತ್ತೆ ಬಾಬನ ಮೇಲೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಅಜ್ಞಾನ ಆತ್ಮ ಕೇಳಿದ್ರು ಸಹ ಅವನು ಹೇಳ್ತಾನೆ, ಅಯ್ಯೋ ಇನ್ನೇ ಸತ್ತೋಗ್ತಂದ್ರೆ ಅವಾಗ ಬಾಬನ ಬಂದೇ ಬರ್ತದೆ. ಅದೆಲ್ಲ ಪ್ರೀತಿ. ಪ್ರೀತಿ ಅಂದ್ರೆ ಇಷ್ಟು ಕಾಣಬೇಕು ನಿಮ್ಮ ಮುಖದಲ್ಲಿ, ಅದನ್ನ ಹೇಳ್ತಿದ್ದಾರೆ ಬಾಬಾ. ಅಂತಿಮ ಗಡಿಯ ಈ ಬಂದಿದೆ, ಪ್ರೀತಿ ಆಗ್ಬೇಕು, ಆಗ್ತೀರಾ ಅಂತ ಬಾಬಾ ಲಾಸ್ಟ್ ಅಂತ ಕೇಳ್ತಿದ್ದಾರೆ. ಪ್ರೀತಿ ಆಗ್ತೀರಾ? ಬಾಬಾ ಕೇಳ್ಕೊಂತಿದ್ದಾರೆ, ನಾನು ಲವ್ ಮಾಡಿ ಅಂತ. ಏನ್ ಬಿಂದೋಕ ಲವ್ ಮಾಡ್ತೀಯ ಬಾಬನ್ನ? ಲವ್ ಮಾಡ್ತೀನಿ ಅಂದ್ರೆ ಹೆಂಗಿರ್ಬೇಕು? ಬಾಬ್ದಾದ ಎದುರುಗಡೆ ಇರಬೇಕು, ಸದಾ ಬಾಬನ ಎದುರು. ಅದಕ್ಕೆ ಬಾಬ್ದಾದ ಎದುರುಗಡೆ ಇಟ್ಕೊಂಡು ಓದ್ಬೇಕು. ಬಾಬಾನೇ ಓದಿಸ್ತಿದ್ದಾರೆ. ನಿಮ್ಮ ಸ್ಕೂಲಲ್ಲಿ ಟೀಚರ್ ಮಾಡ್ತಾ ಇದ್ರು ಅಲ್ಲಿನೂ ಬಾಬ್ದಾದ ಹೇಳ್ತಾ ಇದ್ದಾರೆ ಅಂತ ಇರಬೇಕು. ಅವಾಗ ಏನು ಸ್ವಚ್ಛ ಆಗುತ್ತೆ? ಬುದ್ಧಿ ಸ್ವಚ್ಛ ಆಗುತ್ತೆ. ನಿಮ್ಮ ಬುದ್ಧಿ ಸ್ವಚ್ಛ ಆಗ್ಬಿಟ್ರೆ ನೀವು ಏನು ಓದಬೇಕಾಗಿಲ್ಲ, ನಿಮ್ಮ ಪುಸ್ತಕದಲ್ಲಿ ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಇದು ಸೀಕ್ರೆಟ್ ವಿಷಯ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಶ್ರೀಮತಿಗೆ ವ್ಯತಿರೇಕವಾಗಿ ನಾವು ನಡೀತಾ ಇದ್ದೀವಲ್ಲ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಶ್ರೀಮತಿಗೆ ವ್ಯತಿರೇಕ ಸಂಕಲ್ಪಗಳು ವಿಕಲ್ಪಗಳು ಬರ್ತಾ ಇದೆ ಅಂದ್ರೆ ಏನರ್ಥ? ಈಗ ನಾವು ಫೋನು ನೋಡ್ಬೇಕಂತ ಸಂಕಲ್ಪ ಬರ್ತಾ ಇದೆ, ಏನರ್ಥ? ಫೋನಲ್ಲಿ ಯಾವುದೋ ಒಂದು ನೋಡಬೇಕು ಅಂತ ಬಂತಾ ಇದು ಸಂಕಲ್ಪ ಅಂತ ಇಟ್ಕೊಳ್ಳಿ. ಏನ್ ಬಾಲಾಜಿ, ಏನರ್ಥ? అర్థ ಏನು? శ్రీమతి విరుద్ధ ప్రేమ లేదు, తక్కువ కాదు, ప్రేమ లేదు. ప్రేమ ఎక్కడుంది? ఫోన్ పైన ఉంది. ప్రేమ ఉండే ఆత్మ అవ్యక్త మిలనం చేసుకుంటారు అని చెప్తున్నారు ఒక్క మాటగా బాబా. అవ్యక్త స్థితిలోనే ఉంటారని చెప్తున్నారు. ಪ್ರೀತಿ ಇದೆಯಾ? ಇದನ್ನು ಪ್ರೀತಿ ಅಂತ ಹೇಳಕ್ ಬರುತ್ತಾ ಅಂತ ಹೇಳ್ತಾರೆ ಬಾಬಾ. ನಿಮ್ಗೆ ಒಂದು ಸಂಕಲ್ಪ ಬರ್ತಾ ಇದೆ ಅಂದ್ರೂ ಪ್ರೀತಿ ಇಲ್ಲ. ಈ ತರ ನೀವು ಪ್ರೀತಿ ಇರೋವರ, ವಿಜಯ ಪಡ್ಕೊಳ್ಳೋವರ ನಿಮ್ಮನ್ನು ನೀವು ಚೆಕ್ ಮಾಡಿ. ಇದು ಗುರುತುಗೂ ನಾನು ಹೇಳಿದ್ದೀನಿ ಅಷ್ಟೇ.
ನೀವು ప్రీతి ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂತ బాబా ಹೇಳ್ತಿದ್ದಾರೆ. బాబా ఏం చెప్తున్నారంటే మీకు ప్రేమ లేదని నేను చెప్పను, మీకు ప్రేమ ఉంది అంటే ఇలా ఉండాలి గుర్తులు. ఈ గుర్తులు చెక్ చేసుకోండి, మీకు ప్రేమ ఉందా లేదని మీకే తెలిసిపోతుంది అని చెప్తున్నారు బాబా. ನೀವು ವಿಜಯರತ್ನಗಳಾಗ್ತೀರಾ, ಸ್ವಯಂ ಪ್ರೀತಿ ಬುದ್ಧಿ ಮಾಡ್ಕೊಳ್ಳಿ. ನೀವು ವಿಜಯವನ್ನು ಪಡ್ಕೋಬೇಕು ಅಂದರೆ ಪ್ರೀತಿ ಬುದ್ಧಿ ಆಗಿ, లేకపోతే మీరు విజయం పొందుకోవాలంటే ప్రీతి బుద్ధి పుంజుకోండి, లేకపోతే ఉన్నత పదవి పొందుకోలేరు, తక్కువ పదవి దొరుకుతుంది. అందరూ స్వయాన్ని విజయరత్నులుగా భావిస్తున్నారా? బాగా ಕೇಳ್ತಿದ್ದಾರೆ. ನೀವು ಪ್ರೀತಿ ಬುದ್ಧಿ ಇದ್ರೆ ಒಳ್ಳೆ ಪದವಿ ಸಿಗುತ್ತೆ, ವಿಪರೀತ ಬುದ್ಧಿ ಇದ್ರೆ ಪದವಿ ಸಹ ಕಡಿಮೆ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ ಸ್ವಯಂವನ್ನ, ನಾನು ವಿಜಯರತ್ನವಾಗಿ ಆಗ್ತೀನಾ, ಎಲ್ಲಿ ತನಕ ಆಗ್ತೀನಿ, ಯಾವ ಥರ ಆಗ್ತೀನಿ, ಯಾವ ಥರ ನನಗೆ ಪ್ರೀತಿ ಇದೆ ಚೆಕ್ ಮಾಡ್ಕೊಳ್ಳಿ. ಯಾವುದ್ರ ಮೇಲೆ ನಿಮಗೆ ಪ್ರೀತಿ ಹೋಗ್ಬಾರ್ದು, ಒಬ್ಬ ಪರಮಾತ್ಮ ಮೇಲೆ ಪ್ರೀತಿ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಒಂದು ವೇಳೆ ವಿಪರೀತ ಬುದ್ಧಿ ಇದ್ದರೆ ನಿಮ್ಮ ಲಿಸ್ಟ್ ಬೇರೆ ಆಗುತ್ತೆ, ಪ್ರೀತಿ ಬುದ್ಧಿ ಲಿಸ್ಟೇ ಬೇರೆ ಆಗುತ್ತೆ. ಈಗ ಯಾವ ಲಿಸ್ಟಲ್ಲಿ ಹೋಗ್ಬೇಕು, ಯಾವ ಲಿಸ್ಟಲ್ಲಿ ಹೋಗ್ತೀರಾ? ಪ್ರೀತಿ ಬುದ್ಧಿ ಲಿಸ್ಟಿಗೆ ಹೋಗ್ಬೇಕು. ಬಾಬಾ ಹೇಳ್ತಾರೆ ಲಿಸ್ಟೇ ಬೇರೆ ಆಗುತ್ತೆ. ಪ್ರದರ್ಶನದಲ್ಲಿ ಪರಿಚಯ ಕೊಡುವಾಗ ಸಹ ಹೇಳ್ತೀರಲ್ವಾ, ಸಂಗಮ ಯುಗ ಚಿತ್ರ ತೋರಿಸ್ಬಿಟ್ಟು ನೀವು ಎಲ್ಲಿದ್ದೀರಿ, ನೀವು ಯಾರು ಅಂತ ಕೇಳ್ತೀರಲ್ಲ, ನೀವು ಎಲ್ಲಿದ್ದೀರಿ, ಸಂಗಮ ಯುಗ ಇದೆ, ನೀವೆಲ್ಲ ಚಕ್ರವನ್ನು ತೋರಿಸ್ತೀರಲ್ವ ಅಂತ ಬಾಬಾ ಕೇಳ್ತಾರೆ. ಬೇರೆಯವ್ರಿಗೆ ಹೇಳ್ತಾರೆ ಇಲ್ವಾ? ಎಲ್ಲಿದ್ದೀರಿ ನೀವು ಸಂಗಮ ಯುಗದಲ್ಲೆಲ್ಲ ತೋರಿಸ್ತೀರಲ್ವಾ? ಅದೇ ರೀತಿ ಬಾಬಾರು ಹೇಳ್ತಿದ್ದಾರೆ, ಉನ್ನತೋನ್ನತ ಸ್ಥಾನ ಯಾವುದು, ಉನ್ನತ ಸ್ಥಿತಿ ಯಾವುದು? ಉನ್ನತೋನ್ನತ ಸ್ಥಾನ ಬಾಬಾ ಕಾಮೆಂಟ್ಗಳಲ್ಲಿ ಸಹ ಅವಾಗ ಹೇಳ್ತಾ ಇರ್ತಾರೆ. ಇಲ್ಲಿ ಯಾವುದು ಉನ್ನತೋನ್ನತ ಸ್ಥಾನ? ಕನ್ಫ್ಯೂಸ್. ಉನ್ನತೋನ್ನತ ಸ್ಥಾನ ಯಾವುದು? ಪರಂಧಾಮ. ಉನ್ನತಾತಿ ಉನ್ನತವಾದ ಬಾಬಾ ಯಾರು? ಶಿವಬಾಬಾ. ಉನ್ನತೋನ್ನತ ಸ್ಥಿತಿ ಯಾವುದು? ಪರಂಧಾಮ. ಅದನ್ನೇ ಬಾಬಾ ಹೇಳ್ತಾರೆ, ಆ ಥರ ಸ್ವಯಂ ಚೆಕ್ ಮಾಡ್ಕೊಳ್ಳಿ, ನನಗೆ ಪ್ರೀತಿ ಬುದ್ಧಿ ಇದೆಯಾ, ಇಲ್ಲಾಂದ್ರೆ ಅವಾಗವಾಗ ಪ್ರೀತಿ ಹೋಗ್ತಾ ಇದೆ, ಈ ರೀತಿ ಇದೆಯಾ, ಈ ಥರ ಬುದ್ಧಿ ಇದೆಯಾ ನಿಮಗೆ? ಎಲ್ಲಿ ಸೂಕ್ಷ್ಮ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ಪ್ರೀತಿ ಜೋಡಿಸ್ತಿರೋ ಅಲ್ಲಿ ವರ್ತಮಾನ ಸಮಯದಲ್ಲಿ ನೀವು ಈ ರಿವೈಸ್ ಕೋರ್ಸ್ ನಡೀತಾ ಇರೋದೀಗ, ನೀವು ಸ್ಥೂಲ ಸೂಕ್ಷ್ಮ ಎರಡೂ ಜೋಡಿಸ್ತಾ ಇದ್ರೆ ಏನಾಗುತ್ತೆ? ಒಂದ್ಸಲ ವಿಜಯ ಆಗುತ್ತೆ, ಒಂದ್ಸಲ ಸೋತೋಗ್ತೀರ. ಈಗ ಎಂಥ ಸಮಯ ನಡೀತಾ ಇದೆ? ರಿವೈಸ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗೂ ಸಹ ಆ ರೀತಿ ನೀವು ನಡೀಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಕೌರವರಾಗಬಾರ್ದು. ಯಾರಾಗಬೇಕು ನೀವು? ಪಾಂಡವರು. ಯಾಕಂದ್ರೆ ಇದು ನಡೀತಾ ಇರೋದು ಯಾವ ಪ್ರಪಂಚ? ಕೌರವ ರಾಜ್ಯ. ಗೊತ್ತಾ ನಿಮ್ಗೆ ಅಂತ ಹೇಳ್ತಾರೆ ಬಾಬಾ? ಯಾವ ರಾಜ್ಯ ನಡೀತಾ ಇರೋದು ಈಗ? ಕೌರವ ರಾಜ್ಯ. ಈ ರಾಜ್ಯದಲ್ಲಿ ನೀವ್ಯಾರು? ಪಾಂಡವರು. ನಿಮ್ಮ ಜೊತೆಲಿ ಯಾರಿದ್ದಾರೆ? ಶಿವಬಾಬಾ ಇದ್ದಾರೆ. ಅದರಿಂದ ಚೆಕ್ ಮಾಡ್ಕೊಳ್ಳಿ, ಸೂರ್ಯ ಹೇಗೆ ಅಂತಿಮ ಪರೀಕ್ಷೆಯಲ್ಲಿ ನಿಮ್ಮನ್ನ ಪಾಸ್ ಮಾಡಿಸ್ತಾನೋ ಅದೇ ರೀತಿ ಈಗ ನಮ್ಮ ಜೊತೆಲಿರೋ ಯಾರು? ಜ್ಞಾನ ಸೂರ್ಯ. ಕೌರವರು ಎಷ್ಟೇ ಜನ ಇದ್ರೂ ಸಹ ಆ ಮಧ್ಯದಲ್ಲಿ ಬಾಬಾ ನಿಮ್ಮನ್ನ ಏನ್ ಮಾಡ್ತಾರಂತೆ? ಪಾಸ್ ಮಾಡಿಸ್ತಾರೆ. ಅದಕ್ಕೋಸ್ಕರ ವರ್ತಮಾನ ಸಮಯದಲ್ಲಿ ಯಾವ ಕರ್ಮ ಮಾಡ್ತಾ ಇದ್ರು ಪ್ರತ್ಯಕ್ಷವಾಗಿ ನಿಮಗೆ ಪರೀಕ್ಷಾ ಅಂತೂ ಇದ್ದೇ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ನಿಮ್ಗೆ ಏನಿರ್ತದೆ? ಪರೀಕ್ಷೆ ಇರ್ತದೆ. ಅದಕ್ಕೆ ಪಾಂಡವರು ಪ್ರತಿಯೊಂದು ಕರ್ಮದಲ್ಲಿ ಯಾರನ್ನ ಜೊತೆ ಇಟ್ಕೊಂಡು ತೋರಿಸ್ತಾರೆ ನಮಗೆ? ಕೃಷ್ಣನ ಸಲಹೆ ತಗೊಂಡ್ರು ಅಂತ. ಇಲ್ಲಿ ವರ್ತಮಾನ ಸಮಯದಲ್ಲಿ ನಿಮಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಏನಿರ್ತದಂತೆ? ಪೇಪರ್ ಪರೀಕ್ಷೆ ಇರ್ತದೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಪರೀಕ್ಷೆ ರಿಸಲ್ಟ್ ನೋಡ್ತಾರೆ ಬಾಬಾ ಅವರು. ಯಾವ ಕರ್ಮ ಮಾಡಿ ಸೂಕ್ಷ್ಮ ರೂಪದಲ್ಲಿ ಶಿಕ್ಷೆ ಪಡ್ಕೊಂತಿದ್ದಾರೆ ಮಕ್ಕಳು ಅಂತ. ನಾವು ಕರ್ಮ ಪ್ರತಿಯೊಂದು బాబా ఈరోజు విశేషమైన పాయింట్ గుర్తుపెట్టుకోండి. ఇది వర్తమాన సమయంలో ప్రతి కర్మలో పరీక్ష అంట.
ప్రతి కర్మ ಯಾವ కర్మనా చెయ్యి, అందులో పరీక్ష ఉంటుంది అంటున్నారు బాబా. ఎందుకు సదా బాబాని జతలో పెట్టుకోండి అని బాబా చెప్తున్నాడు అనేదానికి మీకు వర్తమాన సమయం వచ్చి కౌరవుల రాజ్యం. ఇక్కడ ఈ కౌరవుల రాజ్యంలో మీకు ప్రతి సమయం కూడా పరీక్షా సమయం అని చెప్తున్నారు బాబా. మీరు పరీక్షా సమయంలో మీరు భగవంతుని జత పెట్టుకోకపోతే పాస్ ఎలా అవుతారు, ఓడిపోతారు కదా అని చెప్తున్నారు ಬಾಬಾ. ಬಾಬಾ ನೋಡಿ ಎಷ್ಟು ಗುಪ್ತವಾಗಿ ಹೇಳ್ತಾರೆ ಈ ವಿಷಯವನ್ನು. ಇದು ವರ್ತಮಾನ ಸಮಯ ಕೌರವ ರಾಜ್ಯ. ಈ ರಾಜ್ಯದಲ್ಲಿ ನೀವು ಪ್ರತಿಯೊಂದು ಕರ್ಮದಲ್ಲಿ ನಿಮಗೆ ಪರೀಕ್ಷೆನೇ ಇದ್ದೇ ಇದೆ. ಅದರಲ್ಲಿ ಆ ಪರೀಕ್ಷೆ ಸೋತು ಹೋಗ್ಬಿಟ್ರೆ ಕಷ್ಟ ಪಡ್ಕೊತೀರಾ, ದುಃಖ ಪಡ್ತೀರಾ. ವಿಜಯ ಪಡ್ಕೊಂಡ್ರೆ ಸುಖ ಪಡ್ತೀರಾ. ಆ ವಿಜಯ ಪಡಬೇಕು ಅಂದರೆ ನೀವು ಪ್ರೀತಿ ಬುದ್ಧಿ ಆಗಬೇಕು. ಇಲ್ಲಾಂದ್ರೆ ನೀವು ವಿಪರೀತ ಬುದ್ಧಿ ಆಗಿದ್ರೆ ಸೋತು ಹೋಗ್ತೀರಾ, ದುಃಖ ಪಡ್ಕೊಂತೀರಿ. ನಾನೇನು ಮಾಡಲಿ? ನೀವು ಇಟ್ಕೊಳ್ಬೇಕಾಗಿರೋದು ನೀವು, ಮಾಡಬೇಕಾಗಿರೋದು ನೀವು. ಅದಕ್ಕೆ ಕೌರವರಿಗೆ ಪಾಂಡವರು ಕೃಷ್ಣ ಹೇಳ್ತಾರಲ್ಲ, ನಿಮಗೆ ಯಾವ ಸಮಯದಲ್ಲಿ ನಾನು ಬೇಕೋ ನನ್ನ ಸಹಾಯ ಮಾಡ್ತೀನಿ, ನೀವು ಕರೆದಿಲ್ಲ ಅಂದ್ರೆ ನಾನ್ಯಾಕೆ ಬರ್ತೀನಿ. ಸ್ಥೂಲವಾಗಿ ಹೇಳಿದಾರಲ್ವ, ಇಲ್ಲಿ ಸಹ ಬಾಬಾ ಅದನ್ನು ಹೇಳ್ತಿದ್ದಾರೆ. ವಿಪರೀತ ಬುದ್ಧಿ ಆತ್ಮಗಳಾಗಿ ಬಾಬಾವರ ಸ್ಮೃತಿಯಿಂದ ವಿಸ್ಮೃತಿ ಆಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಬಾಬಾ ಇದು ನಡೀತಾ ಇರೋದೇ ಕೌರವ ರಾಜ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಈ ಸಮಯದಲ್ಲಿ ಪರೀಕ್ಷಾ ಪೇಪರ್ ಮಾಡುವಂತ ಸಮಯ. ಯಾವುದೇ ವಿಕರ್ಮ ಮಾಡಿದ್ರು ಸಹ ಸೂಕ್ಷ್ಮ ರೂಪದಲ್ಲಿ ನಿಮ್ಗೆ ಶಿಕ್ಷೆ ಅನುಭವ ಆಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಏನೇ ಯಾವುದೋ ಒಂದು ವಿಕರ್ಮ ನೀವು ಮಾಡಿದಿರಿ ಅಂದ್ರೆ ಏನಾಗುತ್ತೆ, ಅಲ್ಲಿ ಶಿಕ್ಷೆ ಪಡ್ಕೊಂತೀರಾ. ಇದು ಸ್ವಲ್ಪ ಸಮಯ ಅನುಭವ ಆಗುತ್ತೆ. ಪ್ರೀತಿ ಬುದ್ಧಿ ಆತ್ಮಗಳಿಗೆ ನಡೀತಾ ಇದ್ರು ತಿರುಗ್ತಾ ಇದ್ರು ಬಾಬಾವರ ಚರಿತ್ರೆ ಕಾಣ್ತದೆ, ಬಾಬಾವರ ಕರ್ತವ್ಯ ಕಾಣ್ತದೆ, ಸ್ಮೃತಿ ಬಾಬನ ತಿರುಗ್ತದೆ. ಪ್ರತ್ಯಕ್ಷವಾಗಿ ಬಾಬಾ ಮಿಲನ ಆಗ್ತಾ ಇರ್ತಾರೆ. ప్రీతి బుద్ధి ఉండే ఆత్మలకు సదా బాబా జతలో నడుస్తున్నా, కలుస్తున్నా, మాట్లాడుతున్నా కూడా బాబా జతలో తిరుగుతున్నట్లు అనుభవం అవుతుంది. ఇది చాలా విశేషమైన పాయింట్. ఎందుకంటే మనం ఎంతసేపు బాబాకు బైండ్ కావాలే కానీ వ్యక్తుల్ని మనం మెప్పించినా జరగదు. అందుకే బాబా చెప్తున్నారు ఇక్కడ, ಸಮ್ಮುಖಂలో ಅನುಭವ ಅవ్వాలి ಅಂటున్నారు ಬಾಬಾ. ನಿಮ್ಮ ಸಮ್ಮುಖದಲ್ಲಿ ಅನುಭವ ಆಗಬೇಕು. ಬಾಬಾ ಅವರು ಇಷ್ಟು ಪ್ರೀತಿ ನಿಮಗೆ ಇರಬೇಕು. ಆವಾಗ ನೀವು ಶಿಕ್ಷೆಯಿಂದ ತಪ್ಪಿಸ್ಕೊಳ್ತೀವಿ. ಪ್ರತಿಯೊಂದು ಕರ್ಮದಲ್ಲಿ ಪೇಪರ್ ಅಲ್ವಾ, ಆ ಪೇಪರಲ್ಲಿ ಪಾಸ್ ಆಗಿಬಿಟ್ರೆ ಶಿಕ್ಷೆ ಇರೋದು, ಇಲ್ಲಾಂದ್ರೆ ಶಿಕ್ಷೆ ಪಡ್ಕೊಳ್ತೀರ. ನೀವೇ ಸೋತೋಗೋದು, ನೀವೇ ಶಿಕ್ಷೆ ಪಡ್ಕೊಳ್ಳೋದು. ನೀವು ಅಲ್ಲಿ ವಿಜಯ ಆಗಬೇಕು ಅಂದ್ರೆ ಜೊತೆಲಿ ಇಟ್ಕೊಳ್ಬೇಕಲ್ವಾ ಅಂತ ಹೇಳ್ತಾರೆ ಬಾಬಾ. ವಿಪರೀತ ಬುದ್ಧಿ ಆತ್ಮಗಳು ವಿಮುಖದಲ್ಲಿ ಆಗ್ಬಿಡ್ತಾರೆ, ಶಿಕ್ಷೆ ಪಡ್ಕೊಳ್ತಾರೆ. ఈ విపరీత బుద్ధి విపరీతంగా ఉండే వాళ్ళు ఏమైపోతారంటే సినిమా శిక్ష పడుకుంటారు. ప్రతి కర్మలో కూడా పేపర్, ఆ పేపర్ ఏమవుతుందంటే మనకు ఆటోమేటిక్గా దుఃఖాన్ని ఇస్తారు. ఈ వర్తమాన సమయంలో మీరు చేసే ప్రతి కర్మలో పేపరు, ఆ పేపర్లో బాబా జత ఉన్నప్పుడు సుఖము, విజయం పొందుకుంటారు. బాబా జత లేదంటే ఓడిపోతారు, దుఃఖం పొందుకుంటారు. ఇది వర్తమాన సమయం యొక్క పరిస్థితి. అందుకే బాబా చెప్తున్నారు, విముఖత కాకండి, విపరీత బుద్ధి చూపించకండి, ప్రీతి బుద్ధి అయ్యి బాబా జతలో పెట్టుకోండి, సూక్ష్మ రూపంలో శిక్షల నుండి తప్పించుకోండి అని చెప్తున్నారు బాబా. అందువల్ల బాబ్దాదు ముందే చెప్తున్నారు మీకు, ఈ శిక్షలు అనుభవం చాలా కఠినంగా ఉంటుంది. రాను ముందు శిక్షణ ఎలా ఉంటుందంటే చాలా ಕಠಿಣಂగా ఉంటుంది. ಬಾಬಾ ಹೇಳ್ತಾರೆ, ಮುಂದೆ ನಿಮ್ಮ ಶಿಕ್ಷೆಗಳು ತುಂಬ ಕಠಿಣವಾಗಿರ್ತದೆ. ನಾನು ಮುಂಚೆ ಸೂಚನೆ ಕೊಡ್ತಾ ಇದ್ದೀನಿ ನಿಮಗೆ. ಅದರಿಂದ ನೀವು ಚೆಕ್ ಮಾಡಿಕೊಳ್ಳಿ. ಕಠಿಣವಾಗಿರುವಂತಹ ಶಿಕ್ಷೆಯಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ಹೇಗಿರಬೇಕು? ಸ್ವಯಂ ನೀವೇನಿರಬೇಕು? ಬಾಬಾವರ ಜೊತೆಲಿಟ್ಕೋಬೇಕು. ಇಂಥ ಸಮಯ ಈಗ ಮುಚ್ಚಿಟ್ಟುಕೊಂಡು ಶಿಕ್ಷೆಗಳು ಮುಚ್ಚಿಟ್ಟುಕೊಂಡ್ರೂ ಮುಚ್ಚಿಡಕ್ಕಾಗೋದಿಲ್ಲ. ಇದು ಅಂತಿಮ ಸಮಯದಲ್ಲಿ ನೀವು ನಾನು ಶಿಕ್ಷೆ ಮಾಡಿ ತಪ್ಪು ಮಾಡಿ ಮುಚ್ಚಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಅದು ಮುಚ್ಚಿಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಶಿಕ್ಷೆ ಪಡ್ಕೊಳ್ಳೇಬೇಕು. 1 ಸೆಕೆಂಡಲ್ಲಿ ಶಿಕ್ಷೆ
ಹೆಂಗಿರ್ತದೆ ಗೊತ್తా నిಮಗೆ ఎంత ಹೇಳ್ತಾರೆ బాబా. ఇప్పుడు మీరు తప్పు చేశారనుకోండి, విముఖంగా బాబాని జతలో పెట్టుకోలేదు అనుకోండి, ఆ పేపర్లో శిక్ష ఎలా ఉంటుంది అని చెప్తున్నారు. ఎలా ఉంటుంది తెలుసా మీకు? చెప్పండి. 1 సెకండ్ శిక్ష అనేక జన్మల వరకు ఉంటుంది అంటున్నారు బాబా. ఈ ರೀತಿ అనుభవం అవుతుంది మీకు. ఏం చెప్తున్నారు బాబా? 1 ಸೆಕೆಂಡ್ ಶಿಕ್ಷ ಅನೇಕ ಜನ್ಮಗಳ ದುಃಖವನ್ನು ಅನುಭವ ಮಾಡಿಸುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ನಿಮ್ಮ ಎದುರುಗಡೆ ಇಟ್ಟುಕೊಳ್ಳಿ, 1 ಸೆಕೆಂಡ್ ಆ ಮಿಲನ ಅನೇಕ ಜನ್ಮಗಳ ದಾಹವನ್ನ ತೀರಿಸುತ್ತೆ. ಅದೇ ರೀತಿ ನೀವು ಹೆಂಗೆ 1 ಸೆಕೆಂಡ್ ವಿಮುಖತ ಆದ್ರಿ ಅಂದರೆ ಅನೇಕ ಜನ್ಮಗಳ ದುಃಖ ಅನುಭೂತಿ ಆಗುತ್ತೋ, 1 ಸೆಕೆಂಡಲ್ಲಿ ನೀವು ಬಾಬಾನ ಎದುರುಗಡೆ ಇಟ್ಟುಕೊಂಡ್ರೆ ಅನೇಕ ಜನ್ಮಗಳ ದಾಹ, ಆ ದುಃಖದ ದಾಹ ತೀರೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇದು ದಾಹವನ್ನು ತೀರಿಸುತ್ತೆ, ಅದು ದುಃಖವನ್ನು ಕೊಡುತ್ತೆ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ಆಮೇಲೆ ಶಿಕ್ಷೆ ಪಡ್ಕೊಳ್ಳೋ ಸಮಯದಲ್ಲಿ ಸ್ವಸ್ಥಿತಿಯನ್ನ ಪ್ರಯತ್ನ ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಇದು ಇನ್ನೂ ಇಂಪಾರ್ಟೆಂಟ್ ವಿಷಯ. ನಾವು ಆ ಸಮಯದಲ್ಲಿ ಬಾಬಾ ನೆನಪು ಮಾಡ್ಕೊತೀವಿ, ಬಾಬಾ ನೋಡ್ತೀವಿ, ಈಗೆಲ್ಲ ಊರು ಸುತ್ಕೊ ಬರ್ತದೆ ನಮಗೆ ಮನಸ್ಸು ಬುದ್ಧಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನೀವು ಕೂರ್ಸಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. బాబా చెప్తున్నారు, ఆ సమయంలో శిక్ష వచ్చే సమయంలో బాబాని గుర్తు పెట్టుకుని బాబాని జతలో పెట్టుకుంటామంటే జరగదు. ఇప్పటి నుంచే బాబాని జతలో పెట్టుకోవాలి మీరు చెప్తున్నారు బాబా. ಬಾಬಾ చెప్తున్నది హెచ్చరిస్తున్నారు బాబా. ಬಾಬಾ ಇದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಕ್ಕಳೇ, ತಿಳ್ಕೊಳ್ಳಿ. ಅಂತ ಸಮಯದಲ್ಲಿ ಆಮೇಲೆ ನೀವು ತುಂಬಾ ಶ್ರಮ ಪಡ್ತೀರಾ, ಕಷ್ಟ ಪಡ್ತೀರಾ, ಶಿಕ್ಷೆಗಳಿಂದ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಬಾಬಾ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನೀವು ಶಿಕ್ಷೆಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಏನ್ ಮಾಡಬೇಕು? ಜೊತೆ ಇಟ್ಕೊಳ್ಳಿ, ಅನುಭವ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಪರೀಕ್ಷಾ ಸಮಯ ನಡೀತಾ ಇರೋದು ನಿಮ್ಗೆ ಗೊತ್ತಿದೆಯೋ? ಈಗ ನಡೀತಾ ಇರೋದು ಯಾವುದು? ఎగ్జామ్. ఈ సమయం ಎಲ್ಲ ఎగ్జామ్ సమయ. బాబా చెప్తున్నారు ఇప్పుడు నడుస్తుంది ఎగ్జామ్ సమయం. ఆ ఎగ్జామ్ సమయంలో సదా మీకు నేను అవసరం అని చెప్తున్నారు బాబా. ಈಗ ನೀವು ತಪ್ಪು ಮಾಡಬೇಡಿ. ಒಂದು ವೇಳೆ ತಪ್ಪು ಮಾಡಿದರೆ 100 పట్టు శిక్ష పడుకుంటారా. ఈ సమయంలో మీరు తప్పు చేశారనుకోండి 100 రెట్లు శిక్ష పొందుకుంటారు. అదే విధంగా మీరు మంచి పని చేశారనుకోండి 100 రెట్లు లాభం పొందుకుంటారు. ఇది ಶಿಕ್ಷೆ ಕೂಡ అలాగే ఉంటుంది, ಲಾಭం ಕೂಡ అలాగే ఉంటుంది. ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ಬಾಬಾ ಜೊತೆ ಇಟ್ಕೊಳ್ಳಿ 100 ಪಟ್ಟು ನಿಮಗೆ ಲಾಭ ಇರ್ತದೆ. ಅದೇ ಬಾಬಾ ಜೊತೆ ಇಟ್ಕೊಂಡಿಲ್ಲ ಅಂದ್ರೆ 100 ಪಟ್ಟು ಶಿಕ್ಷೆಯನ್ನು ಪಡ್ಕೊಂತೀರಾ. ನಿಮ್ಗೆ ಯಾವ್ದು ಬೇಕೋ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಮುಂದೆ ಬರುವಂತ ಸಮಯ ತುಂಬಾ ಕಠಿಣವಾಗಿರ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾನು ಇದಕ್ಕಿಂತ ನಾನು ಏನು ಮಾಡಕ್ ಆಗೋದಿಲ್ಲ ಅಂತ ಬಾಬಾ ಕೈ ಎತ್ತು ಬಿಡ್ತಾ ಇದ್ದಾರೆ. ಒಂದೇ ಮಾತು ಹೇಳ್ತಾ ಇದ್ದೀನಿ, ಪ್ರತ್ಯಕ್ಷವಾಗಿ ನಿಮ್ಗೆ ಅನುಭೂತಿ ಆಗುತ್ತೆ. ಸದಾ ಸಮ್ಮುಖವಾಗಿರಿ, ಪ್ರೀತಿ ಬುದ್ಧಿ ಇರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳಿಂದ ಪ್ರಿಯ ಸ್ಮೃತಿಗಳು ಮತ್ತು ನಮಸ್ತೆ.